ಮೋಸ್ಟ್ ರಿಪೀಟೆಡ್ ರೈಟ್. ಒಂದು ಮಾಡಿಸ್ತೀನಿ ನೋಡಿರಿ ನೀಟಾಗಿ. ನಿಮಗೆ ಮಲ್ಟಿಪ್ಲೈ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಮಲ್ಟಿಪ್ಲೈ ಮಾಡೋಕ್ಕೆ ಬರಲ್ಲ ಮೆಟ್ರಿಕ್ಸ್, ಅದೇ ಪ್ರಾಬ್ಲಮ್ ಆಗುತ್ತೆ. ಸಿ ಕ್ಯಾಲ್ಕುಲೇಟ್ ಎ ಸಿ ಬಿ ಸಿ ಕಂಡುಹಿಡಿಯಬೇಕು, ಎ ಪ್ಲಸ್ ಬಿ ಸಿ ಕಂಡುಹಿಡಿಯಬೇಕು. ಆಲ್ಸೋ ವೆರಿಫೈ. ಕರೆಕ್ಟಾ? ಎ ಸಿಗೆ 1 ಮಾರ್ಕ್ಸು, ಎ ಸಿ ಕಂಡ್ರೆ 1 ಮಾರ್ಕ್ಸು, ಬಿ ಸಿ ಕಂಡುಹಿಡಿದ್ರೆ 1 ಮಾರ್ಕ್ಸು, ಎ ಪ್ಲಸ್ ಬಿ ಇಂಟು ಸಿ ಮಾಡಿದರೆ 1 ಮಾರ್ಕ್ಸು. ಆಲ್ಸೋ ವೆರಿಫೈ ದಟ್ ಇದು ಮಾಡಿದರೆ 1 2 3 ಇದಕ್ಕೆ 2 5 ಮಾರ್ಕ್ಸ್. 5 ಮಾರ್ಕ್ಸ್ ಕ್ವಶನ್. ಸೊ ಫಸ್ಟ್ ಏನು ಮಾಡಬೇಕು? ಎ ಬಿ ಕಂಡುಹಿಡಿಬೇಕು. ಎ ಆ್ಯಂಡ್ ಬಿ ದಿಸ್ ಈಸು. ಸೊ ಈ ರೋ ದೆನ್ ದಿಸ್ ಕಾಲಮ್. ಈ ರೋನ ಕಾನ್ಸ್ಟೆಂಟಾಗಿ ಇಟ್ಕೊಳ್ರಿ, ಕಾಲಮ್ನ ಚೇಂಜ್ ಮಾಡ್ಕೊಂತ ಹೋಗ್ರಿ. ಕರೆಕ್ಟ್? ಸೊ ಎ ಬಿ ವಿಲ್ ಬಿಕಮ್ ದಟ್ ಈಸ್ ಈಕ್ವಲ್ ಟು ಡೈರೆಕ್ಟಾಗಿ ಬರ್ಕೊಳಂಗಿದ್ರೆ ಬರ್ಕೊಳ್ರಿ, ಇಲ್ಲಾಂದರೆ ಮಲ್ಟಿಪ್ಲೈ ಮಾಡಿ ಇಟ್ಕೊತೀರ, ಹಂಗಾರೆ ಇಟ್ಕೊಳ್ರಿ, ಪ್ರಾಬ್ಲಮ್ ಇಲ್ಲ. ಹಾಂ ಓ ಎ ಬಿ ಬೇಕಾಗಿಲ್ಲಲ್ಲ. ಎ ಸಿ ಕಂಡುಹಿಡಿಬೇಕು. ಎ ಸಿ ಈಸ್ ಈಕ್ವಲ್ ಟು ವಾಟ್ ಈಸ್ ಎ ಸಿ ಈಸ್ ಈಕ್ವಲ್ ಟು ಇಲ್ಲಿಂದ ಇಲ್ಲಿಗೆ. ಸೊ ದಿಸ್ ಈಸ್ ರೋ ಆ್ಯಂಡ್ ದಿಸ್ ಈಸ್ ಕಾಲಮ್. ಏನು ಬರುತ್ತೆ? 0 ಇಂಟು 2 0. ದೆನ್ ಅಲ್ಲಿ ಮೈನಸ್ ಇದೆ. 6 2s 12 ಮೈನಸ್ 12 ಪ್ಲಸ್ 7 3s 21. ನೆಕ್ಸ್ಟ್ ಏನು ಮಾಡ್ತೀರಾ? ಫಸ್ಟ್ ರೋ ಆಯಿತು. ನೆಕ್ಸ್ಟ್ 5ರಿಂದ ಇಲ್ಲಿಂದ ಶಿಫ್ಟ್ ಆಗಿದೆ, ಇಲ್ಲಿ ಶಿಫ್ಟ್ ಆಗಿದೆ. ಸೊ ದಿಸ್ ವಿಲ್ ಬಿಕಮ್ ವಾಟ್? ಮೈನಸ್ 6 ಇಂಟು 2 ಮೈನಸ್ 12 ಪ್ಲಸ್ 0 ಪ್ಲಸ್ 8 3 24. ದೆನ್ ಇದಾಯಿತು. ನೆಕ್ಸ್ಟು ಈ ರೋ 7 2s 14 ಮೈನಸ್ ಇಂಟು ಮೈನಸ್ಸು ಪ್ಲಸ್ಸು 8 2 16 ಪ್ಲಸ್ಸು 0. ಎ ಸಿ ವಿಲ್ ಬಿಕಮ್ 21 12 ಹೋದರೆ 21 12 ಹೋದರೆ 19 9 12 24 12 ಆದರೆ ಅಗೇನ್ 12 14 16 30. ದಿಸ್ ಈಸ್ ಈಕ್ವಲ್ ಟು ಎ ಸಿ. ಆಯಿತು, ಒಂದನೇದು ಕಂಡು ಹಿಡಿದ್ವಿ. ಎ ಸಿ ಬಂದಿದೆಯಾ ಆನ್ಸರು? ಏನಾರ ಬೇರೆ ಬಂದಿದೆಯಾ? ಕರೆಕ್ಟಾಗಿದೆಯಾ? ದೆನ್ ಎರಡನೇದು ಎತ್ಕೊಳ್ರಿ. ಸಿ ನಿಮಗೆ ಇದರಲ್ಲಿ ಆರ್ಡರ್ ಆಫ್ ದ ಮೆಟ್ರಿಕ್ಸ್ ಅಂತ ಕೇಳ್ತಾರೆ, ಇಲ್ಲಿ ಹೇಳ್ಕೊಟ್ಬಿಡ್ತೀನಿ ನೋಡ್ರಿ. ಆರ್ಡರ್ ಆಫ್ ದ ಮೆಟ್ರಿಕ್ಸ್ 1 ಮಾರ್ಕ್ಸಿಗೆ ಬರುತ್ತೆ ಅಥವಾ MCQ ಬರುತ್ತೆ. ರೋ ಇಂಟು ಕಾಲಮ್ನ ಆರ್ಡರ್ ಆಫ್ ದ ಮೆಟ್ರಿಕ್ಸ್ ಅಂತ ಕರೀತಾರೆ. ಇದೆಷ್ಟಿದೆ? 3 ರೋ 3 ಕಾಲಮ್, 3 ಇಂಟು 3 ಬರುತ್ತೆ. ಇವಾಗ ಇದನ್ನು ಮಾಡಿದ್ದೀವಲ್ಲ, ಇದೆಷ್ಟು ಬರುತ್ತೆ? ಫಸ್ಟು ರೋ ಬರಬೇಕು, ಆಮೇಲೆ ಕಾಲಮ್ ಬರಬೇಕು. 1 2 3 ರೋ ಅಲ್ವಾ? 3 ಇಂಟು 1 ಬರುತ್ತೆ. ಕರೆಕ್ಟಾ? ರಿಸಲ್ಟ್ ಏನು ಬಂದಿದೆ ನನಗೆ? 3 ಇಂಟು 1. ಈ ರಿಸಲ್ಟ್ ಹೆಂಗೆ ಬಂತು? 3 ಇಂಟು 1. ಇದು ಫಸ್ಟ್ನೇದು, ಇದ್ರಲ್ಲಿ ಸೆಕೆಂಡ್ನೇದು. ಸೊ ದಿಸ್ ಈಸ್ M ಇಂಟು N ತೊಗೊಂಡ್ರೆ, ಇದರಲ್ಲಿ M1 ಇಂಟು N1 ಅಂತ ತೊಗೊಂಡು, ಅಥವಾ ಇದರಲ್ಲಿ M ಇಂಟು N ಅಂತ ತೊಗೊಂಡ್ರೆ M2 N2. ಸೊ ಯು ವಿಲ್ ಗೆಟ್ ಆನ್ಸರ್ M1 N2 ಆ ಥರ. ಓಕೆನಾ? ಸೊ ಇವಾಗ ಏನು ಕಂಡುಹಿಡಿಬೇಕು? ಇದೇ ಥರ ಎ ಸಿ ಆಯಿತು, ಬಿ ಸಿ ಕಂಡುಹಿಡಿಬೇಕು. ಮಾಡ್ತೀರಾ ನೋಡೋಣ? ಬಿ ಸಿ ಮಾಡಿರಿ. ಕೀಪ್ ದಿಸ್ ರೋ ಆ್ಯಸ್ ಇಟ್ ಈಸ್ ಆ್ಯಂಡ್ ಕಾಲಮ್ ಇಂಟರ್ಚೇಂಜ್. ಬಿ ಸಿ ಅಲ್ವಾ? ಎ ಸಿ ಅಲ್ಲ, ಬಿ ಸಿ. ಈ ರೋ ಹಂಗೆ ಇಟ್ಕೊಳ್ರಿ, ಕಾಲಮ್ನ ಚೇಂಜ್ ಮಾಡ್ಕೊಂತ ಹೋಗ್ರಿ. ಸೊ ಇಲ್ಲಿ ರೋ ಹಂಗೆ ಇಟ್ಕೊಂಡು ರೋ ಚೇಂಜ್ ಮಾಡ್ಕೊಂತ ಹೋಗ್ರಿ, ಕಾಲಮ್ ಕಾನ್ಸ್ಟೆಂಟ್ ಆಗುತ್ತೆ. ಏನು ಬರುತ್ತೆ ಹೇಳ್ರಿ? ಬಿ ಸಿ ವಿಲ್ ಬಿಕಮ್ ವಾಟ್? ಏನು ಬರುತ್ತೆ? ಇದೇನು ಬರುತ್ತೆ? ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಏನು ಬರುತ್ತೆ? 3 x 1 ಬರುತ್ತೆ. 1 8 -2. ಓಕೆ, ಬಿ ಸಿ ಆಯಿತಾ? ದೆನ್ ಓಕೆ, ಎ ಪ್ಲಸ್ ಬಿನೂ ಕಂಡುಹಿಡಿಯಬೇಕು. ವಾಟ್ ಈಸ್ ಎ ಪ್ಲಸ್ ಬಿ? ಎ ಪ್ಲಸ್ ಬಿ ಆ್ಯಡ್ ಮಾಡ್ಕೊಂತ ಹೋಗೋದು. ಎ ಪ್ಲಸ್ ಬಿ ಹೇಗೆ ಆ್ಯಡ್ ಮಾಡ್ತೀರಾ? ಎ ಇದು ಬಿ ಇದು ಆ್ಯಡ್, ಈ ನಂಬರ್ನ ಈ ನಂಬರ್ ಆ್ಯಡ್ ಮಾಡಿ, ಈ ನಂಬರ್ಗೆ ಈ ನಂಬರ್ ಆ್ಯಡ್ ಮಾಡಿ, ಈ ನಂಬರ್ಗೆ ಈ ನಂಬರ್ನ ಆ್ಯಡ್ ಮಾಡಿ. 0 + 0 0, 6 + 1 7, 7 + 1 8. ಅದೇ ಥರ ನೆಕ್ಸ್ಟ್ ಕೆಳಗಡೆ ಹೇಳ್ರಿ. -6 + 1 -5, 0 + 0 0, 8 + 2 10, 7 + 1 8, -8 + 2 -6, 0 + 0 0. ಎ ಪ್ಲಸ್ ಬಿ ಆಯಿತು. ದೆನ್ ಎ ಪ್ಲಸ್ ಬಿ ಜೊತೆಗೆ ಏನು ಮಾಡಬೇಕು? ಸಿನ ಮಲ್ಟಿಪ್ಲೈ ಮಾಡಬೇಕು. ಸೊ ಇದ್ರ ಜೊತೆಗೆ ಸಿ ಮಲ್ಟಿಪ್ಲೈ. ಸಿ ಈಸ್ ಈಕ್ವಲ್ ಟು ಎಲ್ಲಿದೆ? ಸಿ ಕ್ವಶನಲ್ಲಿದೆ. ದಿಸ್ ಈಸ್ ಸಿ, ಇದು ಎ ಪ್ಲಸ್ ಬಿ. ಇದ್ರ ಜೊತೆಗೆ ಇದು ಮಲ್ಟಿಪ್ಲೈ ಹೇಗೆ ಮಾಡ್ತೀರಾ? ದಿಸ್ ರೋ ಆ್ಯಂಡ್ ದಿಸ್ ಕಾಲಮ್. 0 × 2 0,
ದೆನ್ ಇರೋ ಆಯಿತು. ನೆಕ್ಸ್ಟ್ ಎರಡನೇದು 7 2s are 14 minus 14 ಪ್ಲಸ್ 8 3 24. ಸೊ ಈ ಕಾಲಮ್ ಈ ರೋ ಫುಲ್ ಮಾಡಿದರೆ ಸೆಕೆಂಡ್ ರೋಗೆ ಹೋಗ್ರಿ. -5 × 2 -10 ಪ್ಲಸ್ 0 ಪ್ಲಸ್ 30. ದೆನ್ ಇದಾಯಿತು ಮತ್ತು ಇಲ್ಲಿ ಶಿಫ್ಟ್ ಆಗ್ರಿ. 8 2s 8 2 16 ಮೈನಸ್ ಇಂಟು ಇದು ಮೈನಸ್ ಇದೆ ಪ್ಲಸ್ ಆಯಿತು 12 ಪ್ಲಸ್ 1. ಸೊ ದಿಸ್ ವಿಲ್ ಬಿಕಮ್ 10 20 28. ಕರೆಕ್ಟಾಗಿದೆಯಾ? ಸೊ ನೀವು ಏನು ಪ್ರೂವ್ ಮಾಡಬೇಕು ಮಾಡ್ಕೋಬೇಕಾದ್ರೆ ಯು ಶುಡ್ ರೈಟ್ ಪುಟ್ ನಂಬರ್ 1 ನಂಬರ್ 2. ದಿಸ್ ಇಸ್ ಈಕ್ವೇಷನ್ ನಂಬರ್ 1, ಇದು ಈಕ್ವೇಷನ್ ನಂಬರ್ 2, ಈಕ್ವೇಷನ್ ನಂಬರ್ 3, ಈಕ್ವೇಷನ್ ನಂಬರ್ 4, ಈಕ್ವೇಷನ್ ನಂಬರ್ 5. ಎ ಸಿ ಓಕೆ, ಇವೆರಡು ಒಂದೇ ಆಯ್ತಲ್ಲ, ಅದಕ್ಕೆ ಇದು ಒಂದೇ ಎಗರಿಸ್ಬಿಡ್ಬೇಕಾ? 1 ಇದು 2 ಇದು 3 ಇದು 4. ಇವಾಗ ಪ್ರೂವ್ ಮಾಡೋಕ್ಕೆ ಏನು ಮಾಡ್ಬೇಕು ನಾನು? ಯಾವ್ಯಾವನ್ನ ಆ್ಯಡ್ ಮಾಡಬೇಕು? a ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ. ಎ ಪ್ಲಸ್ ಬಿ ಸಿ ಎಲ್ಲಿದೆ ಈಕ್ವೇಷನ್ ನಂಬರ್? ಆಲ್ರೆಡಿ ಇದೆಯಲ್ಲ ಎ ಪ್ಲಸ್. ಇಲ್ಲೇನಿದೆ ಇದು ಬಂದಿದೆಯಲ್ಲ ಎ ಪ್ಲಸ್ ಬಿ. ಎ ಸಿ ಪ್ಲಸ್ ಬಿ ಸಿ ಆಲ್ರೆಡಿ ಇದೆಯಲ್ಲ, ಆ್ಯಡ್ ಮಾಡಬೇಕು ಎ ಸಿ ಪ್ಲಸ್ ಬಿ ಸಿ. ಓಕೆ, ಇದೊಂದು ಆ್ಯಡ್ ಮಾಡ್ಕೊ. ಎ ಸಿ ಪ್ಲಸ್ ಬಿ ಸಿನ ಒಂದು ಆ್ಯಡ್ ಮಾಡಿರಿ. ಎಷ್ಟು ಬರುತ್ತೆ? ಎ ಸಿ ಪ್ಲಸ್ ಬಿ ಸಿ ಇವೆರಡನೇ ಆ್ಯಡ್ ಮಾಡು. 9 + 1 10, 12 + 1 20, 30 + -2 28. ಸೊ ಮೇಕ್ ಇಟ್ ಈಕ್ವೇಷನ್ ನಂಬರ್ 5. ಸೊ ಫ್ರಮ್ ಈಕ್ವೇಷನ್ ನಂಬರ್ 4 ಆ್ಯಂಡ್ 5 ರೈಟ್, ಅದನ್ನು ಬರೀರಿ ಏನಂತ. ಮತ್ತು ಇಲ್ಲಿ ಹಿಂಗೆ ಫ್ರಮ್ ಈಕ್ವೇಷನ್ 4 ಆ್ಯಂಡ್ 5 ಏನ್ಸ್ ಪ್ರೂವ್ಡ್ ಅಂತೆಲ್ಲ ಬರೀಬೇಡ್ರಿ, ರೈಟ್ ದ ರಿಸಲ್ಟ್ ನೀಟಾಗಿ ಬರೀರಿ. ಎ ಪ್ಲಸ್ ಬಿ ಇಂಟು ಸಿ ದಟ್ ಈಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ. ಎ ಪ್ಲಸ್ ಬಿ ಸಿ ಅಂದರೆ ದಿಸ್ ವಿಲ್ ಬಿಕಮ್ 10 20 28. ಸೊ ದಿಸ್ ವಿಲ್ ಬಿಕಮ್ ಅಗೇನ್ 10 20 28. ಹಿಂಗೆ ಬರೆದ್ರೆ ವೆರಿ ಗುಡ್ ಫೆಲೋ, ನೀಟಾಗಿ ಬರ್ದಾನೆ ಅಂತ ಮಾರ್ಕ್ಸ್ ಕೊಡ್ತಾರೆ. ಓಕೆ, do ಟ್ರೈ ಮಾಡಿ. ರಾಂಗ್ ಆದರೂ ಪ್ರಾಬ್ಲಮ್ ಇಲ್ಲ, ರಾಂಗ್ ಆದರೂ ಯಾರು ನಿಮ್ಮೇನು ಕೊಲೆ ಮಾಡಲ್ಲ. ಕೊಲೆ ಮಾಡಿದ್ರು ನೀವೇನು ಬದುಕಿದ್ದು ಏನು ಮಾಡ್ತೀರಾ? ಮ್ಯಾಟ್ರಿಸಿಸ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಜೀವನದಲ್ಲಿ ಏನೂ ಮಾಡಲ್ಲ ಅಂತ. ದ ವರ್ಸ್ಟ್ ಪಾರ್ಟ್ ಆಫ್ ಲೈಫ್ ಈಸ್ 9th ಸ್ಟ್ಯಾಂಡರ್ಡಿಗೆ ಬರುತ್ತೆ ICSE. 9th ಸ್ಟ್ಯಾಂಡರ್ಡ್ ICSE ಮೆಟ್ರಿಸಿಸ್ ಬರುತ್ತೆ. ನಿಮಗೆ ಸೆಕೆಂಡ್ PU ಹೇಳ್ಕೊಡ್ತಾರೆ. ಇನ್ನು ಕಾಂಪಿಟೇಷನ್ ಮಾಡು ಅಂದರೆ ಹೆಂಗೆ ಇಲ್ಲಿಂದ ಮಾಡ್ತೀರಾ? ಆ್ಯಂಡ್ ಅದರಲ್ಲಿ ಮತ್ತೆ 10th ಬಯಾಟ್ ಹೊಡಿಸ್ತವ್ರೆ. ಇದರಲ್ಲಿ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಬಯಾಟ್, ಪೈಥಾಗರಸ್ ಥಿಯರಮ್ ಬಯಾಟ್ ಮಾಡು. ಅಯ್ಯೋ ದೇವ, ಬಯಾಟ್ ಗಾಟ್. ನಾನು ಪಾಸ್ ಮಾಡಿ ಎಡಿಟ್ ಮಾಡಿ ಹಾಕೋದು ವಿಡಿಯೋ. ಸೊ ನೀವು ಮಾಡಬೇಕಾದ್ರೆ ನನಗೆ ಹಂಗೆ ಕಂಟಿನ್ಯೂ ಆಗ್ತಾ ಇದೆ ಅಂದರೆ ಯು ಪಾಸ್ ಇಟ್, ಡೂ ಇಟ್, ದೆನ್ ನನಗೆ ಆನ್ಸರ್ ಹೇಳ್ತೀನಿ, ಅವಾಗ ಚೆಕ್ ಮಾಡ್ಕೊಳ್ರಿ. ರಾಂಗ್ ಆದರೆ ಮತ್ತೆ ಪಾಸ್ ಮಾಡಿ ಫಸ್ಟಿಂದ ಮಾಡಿರಿ. ಸೊ ಫಸ್ಟ್ ಏನು ಕಂಡುಹಿಡಿಬೇಕು? ದೆನ್ ಕಂಪ್ಯೂಟರ್ ಎ ಪ್ಲಸ್ ಬಿ ಕಂಡುಹಿಡಿಬೇಕಾ ಫಸ್ಟು? ಎ ಪ್ಲಸ್ ಬಿ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಎ ಪ್ಲಸ್ ಬಿ ಇದನ್ನೇ ಆ್ಯಡ್ ಮಾಡಿ. ಎಷ್ಟು ಬರುತ್ತೆ ಹೇಳ್ರಿ ಆನ್ಸರ್? 1 + 3 4. ಇದೆಷ್ಟು ಬರುತ್ತೆ ಆನ್ಸರು? 1, this one -1, this one 9, 2 2 -2 2 7, then this one 3 -1 4. ಓಕೆ, ಎ ಪ್ಲಸ್ ಬಿ ಆಯಿತಾ? ದೆನ್ ಬಿ ಮೈನಸ್ ಸಿ ಹೇಳ್ರಿ. -1 -2 0 4 -1 3 1 -2 0. ಎಷ್ಟೇ ಕಂಡುಹಿಡಿಬೇಕು? ವೆರಿಫೈ. ಸೊ ಬಿ ಮೈನಸ್ ಸಿ ಜೊತೆ ಏನು ಆ್ಯಡ್ ಮಾಡಿರಿ. ಸೊ ನೆಕ್ಸ್ಟ್ ಸ್ಟೆಪ್ ಈಸ್ ಎ ಪ್ಲಸ್ ಬಿ ಮೈನಸ್ ಸಿ ಜೊತೆ ಏನು ಆ್ಯಡ್ ಮಾಡಬೇಕು. ಸೊ ಮಚ್ ವಿಲ್ ಗೆಟ್, ಇದು ಹೇಳ್ರಿ ಏನು ಬರುತ್ತೆ? 0 0
-3 ನೆಕ್ಸ್ಟು 9 - 1 7 5 ಯಾ 7ನಾ 5 ನೆಕ್ಸ್ಟು 2 - 3 1 ಸೊ a + b - gc ಜೊತೆ ಯು ಟೇಕ್ ದಿಸ್ ಇಸ್ ಈಕ್ವೇಷನ್ ನಂಬರ್ 1 ಈಕ್ವೇಷನ್ ನಂಬರ್ 2 ಈಕ್ವೇಷನ್ ನಂಬರ್ 3 a + b - c ಆಯಿತು ದೆನ್ ಫೈಂಡ್ a + b - c a + b ಕಂಡುಹಿಡಿದಿದ್ರಿ ಇದಕ್ಕೆ ಸಿ ನ ಸಬ್ಟ್ರಾಕ್ಟ್ ಮಾಡಿ ಇಲ್ಲಿದೆ ಸಿ ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ಬರುತ್ತೆ ಆನ್ಸರು ದಟ್ ಈಸ್ ಈಕ್ವಲ್ ಟು ಹೇಳ ಆನ್ಸರ್ 0 0 -3 ಬರುತ್ತೆ 9 - 1 5 ಬರಬೇಕು 2 - 3 1 ಬರಬೇಕು ಕರೆಕ್ಟಾ 0 0 0 0 1 ಬಂದರೆ ಅಲ್ಲಿ ಬಂದರೆ ಅದು ರಾಂಗ್ ಆಗುತ್ತೆ ನಿನಗೆ ಸೊ ಮೇಕ್ ಇಟ್ ಈಕ್ವೇಷನ್ ನಂಬರ್ 3 ಈಕ್ವೇಷನ್ ನಂಬರ್ 4 ಫ್ರಮ್ ಈಕ್ವೇಷನ್ 2 ಇದಾ ರಾಂಗ್ ಬರ್ತಿದೆಯಾ 2 1 1 ನೋಡ ಯಾರಿಗೆ ತಪ್ಪು ಅಂತೀವಿ ನೋಡ್ರಿ 2 1 1 ದಿಸ್ ಒನ್ 2 1 1 ನೋಡಿ ಯಾರಿಗೆ ತಪ್ಪು ಮಾಡಿದ್ದೀರಾ ನೋಡ್ರಿ ದೆನ್ ಫ್ರಮ್ ಈಕ್ವೇಷನ್ ನಂಬರ್ 3 ಆ್ಯಂಡ್ 2 ಹಿಂಗಾಗುತ್ತಾ ಸಾರಿ 4 ಹಿಂಗಾಗುತ್ತಾ ಇವಾಗ ಎಲ್ಲಂತ ಹುಡುಕ್ತೀಯ ರಾಂಗು ಇಲ್ಲಿ ಹುಡುಕ್ತೀಯ ಎಲ್ಲೂ ತಪ್ಪಾಗಿ ಯಾಕೆಂದರೆ ನಿಮ್ಮ ಬ್ರೈನ್ ಎಷ್ಟು ಚೆನ್ನಾಗಿ ಗೇಮ್ ಮಾಡುತ್ತೆ ನೋಡ್ರಿ ಈ ಥರ ತಪ್ಪಾದಾಗ ನೀವು ಇಲ್ಲಿ ಹುಡುಕಲ್ಲ ರಾಂಗ್ ಆಗಿದೆ ಅಂತ ಇಲ್ಲೇ ಹುಡುಕ್ತೀರಾ 2-3 ಸಲ ನೋಡ್ತೀರಾ ಏನು ತಪ್ಪಾಗಿದೆ ಅಂತ ಆಮೇಲೆ ಅದನ್ನ ಅರ್ಥ ಮಾಡ್ಕೊಂಡು ಇಲ್ಲೇ ತಪ್ಪಾಗಿದ್ದು ಹುಡುಕಿಂತ ಬರ್ತೀಯ ಅಲ್ಲಿಗೊಂದು 15-20 ನಿಮಿಷ ಹೊಂಟೋಗಿರುತ್ತೆ ಎಕ್ಸಾಮಲ್ಲಿ ನಿಮಗೆ ಪೇಪರ್ ಇಷ್ಟ ಆದರೆ ಟೈಮು ಹಿಂಗೆ ಹೊಂಟೋಗ್ಬಿಡುತ್ತೆ ಪಟ್ಟ ನನಗೆ ಅದೇ ಎಕ್ಸಾಮಲ್ಲಿ ನಿಮಗೆ ಏನಾದರೂ ಪೇಪರ್ ಅರ್ಥ ಆಗಿಲ್ಲ ಅಂದರೆ ಅವನ ಜೊತೆ ಟೈಮೇ ಹೋಗ್ತಾ ಇರಲ್ಲ ಸೊ ಮ್ಯಾಥ್ಸಾಗಿ ಯಾವಾಗಲೂ ಟೈಮ್ ತುಂಬ ಫಾಸ್ಟಾಗಿ ಹೋಗುತ್ತಲ್ಲ ಮ್ಯಾಥ್ಸ್ ಎಕ್ಸಾಮಲ್ಲಿ ಟೈಮ್ ತುಂಬ ಫಾಸ್ಟಾಗಿ ಹೋಗುತ್ತಲ್ಲ ಹಾಂ ಫಾಸ್ಟಾಗಿ ಹೋಗಲ್ಲ ಹಾಗಾದ್ರೆ ನೀನು ಮ್ಯಾಥ್ಸ್ ಮಾಡ್ತಾ ಇರಲ್ಲ ಅಂತ ಯಾವುದಿದು ಇದಲ್ವಾ b - c ಕರೆಕ್ಟ್ ಆಗಿದೆಯಾ ಏನು ಆ್ಯಡ್ ಮಾಡೋ ಏಜ್ ದಿಸ್ 1 ಏನು ಮಕ ಇದಾ b - c ಇಲ್ಲಿ ರಾಂಗ್ ಆಗಿದೆಯಾ ಇದು +2 ಬರಬೇಕಾ ರಾಂಗ್ ಆಗಿ ಹೇಳಿದ್ದೀನಿ ನೋಡಲ್ಲ ಯಾರು ನಾನೇ ಮಾಡ್ಬೇಕಂಗಾದ್ರೆ +2ನೇ ಬರ್ತಾಯ್ತಾ ಮತ್ತೆ ಇಲ್ಲೇನು ರಾಂಗ್ ಹಾಕೈತೆ ಕರೆಕ್ಟ್ ಆಗಿದೆಯಾ ಆನ್ಸರ್ ಕರೆಕ್ಟ್ ಆಗಿದೆಯಾ ಕರೆಕ್ಟ್ ಆಗಿದೆಯಾ ವೆರಿಫೈ ಮಾಡಿದ್ರಾ ಕರೆಕ್ಟ್ ಆಗಿದೆಯಾ ಹಾಂ ಮತ್ತೆ ಅಲ್ಲ ನಾನು ಸೇಮ್ ಬರ್ದಿದ್ದೀನಿ ಸೇಮ್ ಬರುತ್ತಾ ನಾನು ಸೀರಿಯಸ್ಸಾಗಿ ಹೇಳ್ತೀನಿ ನಿಮಗೆ ಇನ್ನೂ ಮ್ಯಾಥ್ಸ್ ಬರ್ತಾ ಇಲ್ಲ ಅಂದರೆ ತಲೆ ಕೆಡ್ಸ್ಕೊಬೇಡ್ರಿ ಪ್ರಾಮಿಸ್ ತಲೆ ಕೆಡ್ಸ್ಕೊಬೇಡ್ರಿ ಜಸ್ಟ್ ಪಾಸಾಗಿ ಮುಂದಕ್ಕೆ ಹೋಗ್ರಿ ನೀವು ಉದ್ಧಾರ ಆಗಲ್ಲ ಅಂತ ಏನೂ ಇದಿಲ್ಲ ಪ್ರಾಮಿಸ್ ಉದ್ಧಾರ ಆಗ್ತೀರಾ ಐ ಟೆಲ್ನು ನನ್ನ ಜೊತೆ ನಾವು 3 ಫ್ರೆಂಡ್ಸ್ ಇದ್ವಿ ವೆರಿ ಕ್ಲೋಸ್ ಫ್ರೆಂಡ್ಸ್ PUCಯಲ್ಲಿ ಪುಣ್ಯ ನಾವು ಇದ್ದಿದ್ದೇ 4 ಜನ ಒಂದು 5 ಜನ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸು ನನ್ನ ಪುಣ್ಯಕ್ಕೆ ನನ್ನ ಪಕ್ಕದಲ್ಲೇ ನನ್ನ ಫ್ರೆಂಡ್ ಬಿದ್ದುಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್ ವೆರಿ ಬೆಸ್ಟ್ ಫ್ರೆಂಡ್ ಅಂದರೆ ವೆರಿ ಬೆಸ್ಟ್ ಫ್ರೆಂಡ್ ಅವ್ನು ಹೆಂಗೆ ಅಂದರೆ ಬೇಕಾದ್ರೆ ನಾನು ಪೇಪರ್ ಕೇಳಿದ್ರೆ ಪೇಪರ್ ಕೊಟ್ಟಿದ್ದು ಹೋಗ್ತಾನೆ ಫೇಲ್ ಆಗೋಕ್ಕೆ ಅಂಥ ಬೆಸ್ಟ್ ಫ್ರೆಂಡು ನನ್ನ ಪಕ್ಕದಲ್ಲಿ ಬಿದ್ದುಬಿಟ್ಟು ಅವನು ಶಿಷ್ಯನು ನನಗೆ ಮ್ಯಾಥ್ಸ್ ಏನೂ ಬರಲ್ಲ ವಿ ಜಸ್ಟ್ ಪಾಸ್ಟ್ ಬೋತ್ ಮ್ಯಾಥ್ಸ್ ಓಕೆ ಸತ್ಯವಾಗಿ ಶಿಷ್ಯ ಅವನಿವಾಗ ಈಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಅರ್ನಿಂಗ್ ಮೋರ್ ದೆನ್ 1 lakh ಅಂದರೆ ಮ್ಯಾಥ್ಸ್ ಬೇಕೇ ಆಗಿಲ್ಲ ಅಂತಲ್ಲ ಇವಾಗ ಕಲ್ತಿಲ್ಲ ನೆಕ್ಸ್ಟ್ ಕಲಿಸುತ್ತೆ ಬಿಡಲ್ಲ ಯಾವ ಥರ ಕಲಿಸುತ್ತೆ ಪ್ರಾಮಿಸ್ ಐ ವಾಸ್ ದ ವರ್ಸ್ಟ್ ಆಫ್ ಮ್ಯಾಥಮೆಟಿಕ್ಸ್ ಎಷ್ಟು ವರ್ಸ್ಟ್ ಅಂತ ಯು ಕೆನಾಟ್ ಬಿಲೀವ್ ನನ್ನ ಮ್ಯಾಮ್ ನಮ್ಮ 10th ನನ್ನ ಮ್ಯಾಮ್ ಮ್ಯಾಥಮೆಟಿಕ್ಸ್ ಮ್ಯಾಮ್ ಇದ್ರು ಮ್ಯಾಮ್ ಈಸ್ ಮೇರಿ ಶಿ ಈಸ್ ಫ್ರಮ್ ತಮಿಳ್ನಾಡು ನನ್ನ ಪಕ್ಕದಾಗ ಕುಂದ್ರಿಸ್ಕೊಂಡು ತಲೆ ಹೊಡೆದ್ಬಿಟ್ಟು ಬಯಾಟ್ ಮಾಡಿಸಿದ್ರು ಇಟ್ಟರೆ ನನಗೇನು ಬರಲ್ಲ ಅಂತ ಅಷ್ಟು ವೀಕ್ ಮ್ಯಾಥ್ಸ್ ಅಂದರೆ ಬಯಾಲಜಿ ಕೇಳಿ ನೋಡೋಣ ದಮ್ಮಿದ್ರೆ ಬಟ್ ಸಮ್ಟೈಮ್ಸ್ ಇನ್ ದ ಲೈಫ್ ಈಸ್ ಲೈಕ್ ದಿಸ್ ನಿನಗೆ ಯಾವುದು ಬೇಡ ಅದೇ ಬರುತ್ತೆ ಶಿಷ್ಯ ನನಗೆ ಬಯಾಲಜಿ ಅಷ್ಟು ಹುಚ್ಚು ಅಂದರೆ ನಾನು ಇವಾಗಲೂ ಕೂತ್ಕೊಂಡ್ರೆ ಪ್ರಾಮಿಸ್ ಅಷ್ಟು ನನಗೆ ಪೇಷನ್ಸ್ ಇಲ್ಲ 1 ತಿಂಗಳು ಕರೆಕ್ಟಾಗಿ ಬಯಾಲಜಿ ಹಿಡ್ಕೊಂಡ್ರೆ
ಹೆಂಗೆ ಹೇಳ್ತೀನಿ ಬಯೋಲಜಿ ನೀಟಾಗಿ ಲೈನ್ ಬೈ ಇಂಚ್ ಅಷ್ಟು ಇಂಟ್ರೆಸ್ಟ್ ನನಗೆ. ಅದೇನೋ ಎಸ್ಪೆಷಲಿ ಬಯೋಲಜಿ ಓದಬೇಕಾದ್ರೆ ನನಗೊಂದು ಮೂವಿ ಥರ ಕ್ರಿಯೇಟ್ ಆಗಿಬಿಡೋದು, ನೀಟಾಗಿ ಮೂವಿನೇ ಕ್ರಿಯೇಟ್ ಆಗಿಬಿಡೋದು. ಮೂವಿಯಲ್ಲಿ ಏನು ನಡೀತಂತ ಫಸ್ಟಿಗೆ ಗೊತ್ತಾಗುತ್ತಲ್ಲ, ಹುಡುಕ್ತಾ ಇದ್ದೆ ಯಾಕೆ ತಪ್ಪಾಗಿದೆ ಅಂತ, ಅದು ಕರೆಕ್ಟ್ ಆಗಿಬಿಡೋದು. ಇವಾಗ ಏನು ಕ್ವಶನ್ ಕೇಳ್ತಾ ಇದ್ನೋ ಅದು ನೆಕ್ಸ್ಟ್ ಚಾಪ್ಟ್ರಿಗೆ ಬರೋದು, ಅವಾಗ ನನಗೆ ಲಿಂಕ್ ಆಗ್ತಾ ಇತ್ತು, ಮರೆಯೋಕ್ಕಾಗ್ತಾ ಇರಲಿಲ್ಲ. ಅಷ್ಟು ಬಯಾಲಜಿ ಫೇವ್ರೇಟು. ನನ್ನ ಮಕ್ಕಳು ನಾನು ಬ್ರ್ಯಾಂಚ್ ಚೇಂಜ್ ಮಾಡಿಬಿಟ್ರು. ಈ ಬ್ರ್ಯಾಂಚ್ ಚೇಂಜ್ ಮಾಡಿರಲಿಲ್ಲ ಅಂದರೆ ಏನೋ ಸೈಂಟಿಸ್ಟ್ ಆಗಿರ್ತಿದ್ದೆ ನಾನು. ಆಯ್ತಾ, ಬಂತ ಆನ್ಸರ್ ಇದು? ಟೇಕ್ ನೆಕ್ಸ್ಟ್ ಕ್ವಶನ್ನ. ಈ ಕ್ವಶನ್ನು ರೇರಾಗಿ ಕೇಳೋದು, ತುಂಬ ರೇರ್ ಕೇಳ್ತಾರೆ. ಕ್ಯೂಬ್ ಎಲ್ಲ ಕೇಳಲ್ಲ, ಬಟ್ ಹಂಗಂತ ಹೇಳ್ಬಿಟ್ಟು ಕೇಳಬಾರ್ದು ಅಂತ ಏನು ಇಲ್ಲಿ ರೂಲ್ಸ್ ಇಲ್ಲ. ಯಾಕೆಂದರೆ ನಾನಲ್ಲ ಎಕ್ಸಾಮಿನರ್, ಪೇಪರ್ ರೆಡಿ ಮಾಡೋಕ್ಕೆ ಕೇಳ್ಬೋದು ಕೂಡ. ಓಕೆ, ಬಿಕಾಸ್ 2017 ಕೇಳಿದ್ದಾನಂದರೆ ತುಂಬ ಹಳೆ ಕ್ವಶನ್ ಇದು. ಬಟ್ ಆಲ್ಸೋ ಮಾಡಿ ನೋಡೋಣ, ರೈಟ್ ದಿಸ್ ಕ್ವಶನ್. ಸಿ ಇ ಟಿ 3 ಪೇಪರ್, ಎಲ್ಲ ಎಕ್ಸಾಮ್ ಅಷ್ಟೇ. 1 ಪೇಪರ್ ಮಾಡಲ್ಲ, 3 to 4, 5 ಪೇಪರ್ ಮಾಡ್ತಾರೆ. 100% ಲೀಕ್ ಆಗುತ್ತೆ, ಎಲ್ಲ ಏನೋ ಕೆಡ್ಸ್ಕೊಬೇಡ್ರಿ. ಆದರೆ ನೀವು ಅದ್ರ ಮೇಲೆ ನಂಬಿಕೆ ಹಿಡ್ಕೊಳಕ್ಕೆ ಹೋಗ್ಬೇಡ್ರಿ. ಸಿ ಇ ಟಿ ಪೇಪರ್ ಲೀಕ್ ಆಗಿರೋದು ಇದುವರೆಗೂ ಹಿಸ್ಟ್ರಿಯಲ್ಲಿ ಎಲ್ಲೂ ಇಲ್ಲ. ಸಿ ಇ ಟಿ ಪೇಪರ್ ಲೀಕ್ ಆಗಲ್ಲ, ಯಾಕಂದರೆ ನಿಮಗೆ ಅಲ್ಲಿ ಸೆಕ್ಷನ್ ವೈಸ್ ಬರುತ್ತೆ. ಪೇಪರ್ ಲೀಕ್ ಆದರೂ ನಿಮ್ಗೆ ಯಾವ ಸೆಕ್ಷನ್ ಏನು ಯಾವ್ದು ಸಿಗುತ್ತೆ ಅಂತ ಗೊತ್ತು. ಕ್ವಶನ್ ಸೇಮ್ ಇರುತ್ತೆ, ಬಟ್ ಸೆಕ್ಷನ್ ಬೇರೆ ಇರುತ್ತೆ. ಸಿ ಇ ಟಿ ಪೇಪರ್ ಲೀಕ್ ಆಗಿದೆ ಅಂತ ಎಲ್ಲೂ ಬಂದಿಲ್ಲ ಇದುವರೆಗೂ. ಬೋರ್ಡ್ ಪೇಪರ್ ಪ್ರತಿ ವರ್ಷ ಆಗುತ್ತೆ, ಆಯಿತಾ? ಇಲ್ಲ ನ್ಯೂಸ್ ಮಾಡಿಬಿಡ್ತಾರೆ, ಆಗಿಲ್ಲ ಅಂದರೆ ನ್ಯೂಸ್ ಮಾಡಿಬಿಡ್ತಾರೆ. ನೀವು ಹೇಳ್ತೀನ, ನೀವು ಎಕ್ಸಾಮ್ ಇರೋ ಟೈಮಲ್ಲಿ ಯು ಸ್ವಿಚ್ ಆಫ್ ಯುವರ್ ಮೊಬೈಲ್, ಎಸ್ಪೆಷಲಿ ಯು ಬ್ಲಾಕ್ ಯುವರ್ ಬೆಸ್ಟ್ ಫ್ರೆಂಡ್. ಅವನೇ ಕೇಳೋದು, ಅದು ಓದಿದ್ಯಾ, ಇದನ್ನ ಓದಿದ್ಯಾ, ಆ ಕ್ವಶನ್ ಓದಿದ್ಯಾ. ಫಸ್ಟ್ ನನ್ನ ಮಗನ ಬ್ಲಾಕ್ ಮಾಡಿ, ಮಚ್ಚ ನೋಟ್ಸ್ ಕಳಿಸ್ ಮಚ್ಚ, ನಾನು ಓದಿಲ್ಲ, ಬ್ಲಾಕ್ ಹಿಮ್ ಫಸ್ಟ್. ಓಕೆ, ಮೊಬೈಲ್ ದೂರ ಎಸ್ಬಿಡ್ರಿ. ಸುಮ್ಮನೆ ನಿಮ್ಮ ಪಾಡಿಗೆ ಪೇಪರ್ ಲೀಕ್ ಆಗಿ ಎಕ್ಸಾಮ್ ಕ್ಯಾನ್ಸಲ್ ಆದರೂ. ವೆನ್ ಐ ವಾಸ್ ರೈಟಿಂಗ್ ಮ್ಯಾಥಮೆಟಿಕ್ಸ್ ಪೇಪರ್, ಐ ರೌಟ್ 3 times ಮ್ಯಾಥಮೆಟಿಕ್ಸ್ ಪೇಪರ್, ಬಿಕಾಸ್ 3 times ಆಲ್ಸೋ ಲೀಕ್ಡ್. 3 time ಪೇಪರ್ ಲೀಕ್ ಆಗಿತ್ತು. ಲಾಸ್ಟಿಗೆ ಬೇಜಾರಾಗಿ ಅವರೇ ಅದನ್ನೇ ಕಾಂಪ್ರಮೈಸ್ ಮಾಡಿ ಕಳಿಸ್ಬಿಟ್ರು. ಲೀಕ್ ಆಗುತ್ತೆ ಅಷ್ಟು ಅಂತ ದುಡ್ಡು ಬೇಕಾದ್ರೆ ಮಾಡ್ತಾರೆ. ಆದರೆ ಅವ್ರು ಯಾವ ಥರ ಕೆಡಿಸ್ಕೊಬೇಡ್ರಿ. ಮಾರ್ಕ್ಸ್ ಗೀರ್ಸ್ ಅಂಡ್ ಆರ್ ಥ್ರೋ ಇಟ್, ಡೂ ದಿಸ್. ಏನು ಮಾಡಬೇಕು ಫಸ್ಟು? ಎ ಕ್ಯೂಬ್ ಇದೆ, 3 ಮಲ್ಟಿಪ್ಲೈ, ಫಸ್ಟು ಎ ಸ್ಕ್ವೇರ್ನ ಎ ಇಂಟು ಎನ ಮಲ್ಟಿಪ್ಲೈ ಮಾಡಿರಿ, ಅದ್ರ ಜೊತೆ ಮತ್ತೆ ಎ ಮಲ್ಟಿಪ್ಲೈ ಮಾಡಿ, ಯು ವಿಲ್ ಗೆಟ್ ಎ ಕ್ಯೂಬು. ಆಲ್ರೆಡಿ ಎ ಸ್ಕ್ವೇರ್ ಇದೆ ಅಲ್ವಾ, ಎ ಸ್ಕ್ವೇರ್ ಆಲ್ರೆಡಿ ಮಾಡಿರ್ತೀರಾ, ಅದ್ರ ಜೊತೆ ಎ ಇದೆ, ಎಲ್ಲನೂ ಮಲ್ಟಿಪ್ಲೈ ಮಾಡಿಬಿಟ್ಟು ಯು ಕೀಪ್. ಆನ್ಸರ್ ನಾನು ಬೇಕಾದ್ರೆ ನೀಟಾಗಿ ಹೇಳ್ತೀನಿ. ಆನ್ಸರು ಲಾಸ್ಟಿಗೆ 0 0 0 0 ಬರುತ್ತೆ, ಬಿಕಾಸ್ ಯು ಶುಡ್ ಮೇಕ್ ಇಟ್ 0. ಐ ಟೋಲ್ಡ್ ನಾವು ರಾಂಗ್ ಆದರೂ ಕೂಡ ಎಲ್ಲೂ ರಾಂಗ್ ಬರಿಬೇಡ್ರಿ, ಆಯಿತಾ? ರಾಂಗ್ ಆದರೂ ಕೂಡ ಚಿತ್ ಮಾಡಬೇಡ್ರಿ. ಚಿತ್ತಾದರೂ ಓಕೆ, ಫುಲ್ ಮೆಟ್ರಿಸಿಸ್ಸೇ ರಾಂಗ್ ಹಾಕೋದೆಲ್ಲ ಮಾಡಬೇಡ್ರಿ. ವೇಟ್, ಲಾಸ್ಟ್ ತನಕ ಮಾಡಿ, ಲಾಸ್ಟಿಗೆ ಆನ್ಸರ್ ಇಡಿ, ನೀಡ್ರ, ಪ್ರಾಬ್ಲಮ್ ಇಲ್ಲ. ಆಮೇಲೆ ಬೇಕಾದರೆ ಇನ್ನೊಂದ್ಸರಿ ಮಾಡಂತ್ರಿ ರಾಂಗ್ ಆದರೆ. ಡೂ ದಿಸ್. ಇವೇ ಕ್ವಶನೇ ಬರ್ತವೆ, ಯಾವ ಬೇರೆ ಬರೋಕ್ಕೆ ಚಾನ್ಸ್ ಇಲ್ಲ. ಪ್ರಾಪರ್ಲಿ ಓನಾಗಿ ಮಾಡಿ, ನೀಟಾಗಿ ಮಾಡಿ. ಅಷ್ಟು ವರ್ಷ ಅಲ್ಲೇ ನೀನು ಯಾವುದು ಹೇಳಲ್ವಾ, ಯು ಡೂ ಎನಿ ನಾನ್ ಸೆನ್ಸ್ ಫಾರ್ 3 years or 5 years, it will become yours. It may be anything. You start from scratch, you go to NASA, you don't know ಥರ್ಮೋಡೈನಮಿಕ್ಸ್, ಏನೇನು ಗೊತ್ತಿಲ್ಲ ಅಂದರೆ 5 ವರ್ಷ ಆದಮೇಲೆ ನಾಸಾ ಸೈಂಟಿಸ್ಟ್ ಆಗಿರ್ತೀಯ. ಅದಕ್ಕೆ ಸುಮ್ಮನೆ ಟೈಮ್ ಕಳಿಬೇಕು. ಯು ಬಿ ವಿತ್ ಇಂಗ್ಲೆಂಡ್ ಕ್ವೀನ್ ಫಾರ್ 5 years, ಶಿ ವಿಲ್ ಲವ್ ಯು, ಡೋಂಟ್ ವರಿ. ಇಟ್ ಹ್ಯಾಪನ್ಸ್, ಟೈಮ್ ಮೇಕ್ ಎವ್ರಿಥಿಂಗ್. ಬಟ್ ಜೊತೆಗಿರಬೇಕು. ಅವಳಿಗೆ ಒಂದು ಮೂಮೆಂಟಲ್ಲಿ ಅನ್ಸಲ್ವಾ, ನನ್ನ ಗಂಡ ನನಗೋಸ್ಕರ ಟೈಮ್ ಕೊಡ್ತಾ ಇಲ್ಲ ಅಂತ. ನೀನು ಟೈಮ್ ಕೊಡ್ತಾ ಇರ್ತೀಯ ಅವಾಗ. ಟೈಮ್, ಯು ಹ್ಯಾವ್ ಟು ಗಿವ್ ಟೈಮ್, ದಟ್ಸ್ ಆಲ್. ನೋಡಿ, ರಷ್ಯಾ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡೋಕ್ಕೆ ಹೋಗಿ 2 ಲಕ್ಷ ಕೊಡ್ತಾರಂತೆ. ಟೆಲ್, ಎ ಸ್ಕ್ವೇರ್ ಎಷ್ಟು ಬರುತ್ತೆ?
508 245 ಹಾಂ 8013 ಬರುತ್ತೆ. ಸೊ ಎ ಕ್ಯೂಬು 21 034 12 8 23 34 0 55 ಬರ್ತಿದೆ ಸೇಮ್ ಎಲ್ಲರಿಗೂ. ದೆನ್ 6a ಸ್ಕ್ವೇರು 30 0 48 12 24 30 48 0 78. Then 7a 7 0 14 0 14 7 ಹಾಂ 14 0 21 ಏನು ಸಿಸಿ ಏನು ಹೇಳಿದೆ? 14 ಡಯಾಗ್ನಲ್ ಬರ್ಕೋಣ ಹಿಂಗೆ 14 ಬರ್ಕೊ. ಓ ಮೈ ಗಾಡ್, ಮೈ ಸ್ಟೂಡೆಂಟ್ ಬಿಕಮ್ ಇಂಟೆಲಿಜೆನ್ಸ್. 2 0 0 0 ಇದು ನನಗೆ ಗೊತ್ತುಬಿಡು. ದೆನ್ ಇದೆಲ್ಲ ಬರ್ದಾದ್ಮೇಲೆ ಅದೊಂದು ಲೈನ್ ಬರೀರಿ, ಫುಲ್ ಲೈನ್ ಬರೀರಿ ಆಯಿತಾ. ನೀವು ಡೈರೆಕ್ಟಾಗಿ ಆನ್ಸರ್ 0 0 0 ಅಂತ ಇಡಬೇಡ್ರಿ, ಗೊತ್ತು 0 ಬರುತ್ತೆ ಅಂತ. ನೀಟಾಗಿ ಬರೀರಿ. ಇದೆಷ್ಟಲ್ಲ ಎ ಸ್ಕ್ವೇರ್ ಅಲ್ವಾ, ಎ ಸ್ಕ್ವೇರ್ ಮೈನಸ್ 6a ಸ್ಕ್ವೇರ್. ಬೇಕಾದ್ರೆ ಅವ್ನು ಖುಷಿ ಪಡ್ಸೋಕ್ಕೆ ಬರೆದ್ಬಿಡು ನೀನು ಒಂದು ಲೈನ್, ಏನು ಪ್ರಾಬ್ಲಮ್ ಇಲ್ಲ. ಅವನಿಗೆ ಖುಷಿ ಆಗಬೇಕಲೇ ವ್ಯಾಲ್ಯುವೇಟ್ರಿಗೆ. ಎಷ್ಟು ಖುಷಿ ಆಗಬೇಕು, ನಿನಗೆ ಫೋನ್ ಮಾಡ್ಬಿಟ್ಟು ನಾನು ಮಗಳು ಕೊಡ್ತೀನಿ ಅನ್ಬೇಕು, ಆ ಲೆವೆಲಿಗೆ ಬರೀಬೇಕು ನೀನು ಖುಷಿಯಾಗಿ. ಮಗಳಿಲ್ಲ ಅಂದ್ರೆ ಮಗನ ಕೊಡ್ತೀನಿ ಅಂತಂತಾಗ. ಟೆಲ್ ಎ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ 21 0 34 12 8 23 34 0 55 ಮೈನಸ್ 30 0 48 12 24 30 48 0 78 ಪ್ಲಸ್ 7a ಅಂದರೆ 7 0 14 0 14 7 14 0 21 ಪ್ಲಸ್ 2i ಅಂದರೆ 2 0 0 0 2 0 0 0 2. ಇನ್ನೂ ಒಂದು ಸ್ಟೆಪ್ ಬರೀತೀರಾ ಬರೀ, ಬಟ್ 5 ಸ್ಟೆಪ್ ಇರಬೇಕು 5 ಮಾರ್ಕ್ಸಿಗೆ. ಆಗಿದೆ 1 2 3. ನಾನೇ ಎಷ್ಟೊಂದು ಸ್ಟೆಪ್ ಎಗರಿಸಿದ್ದೀನಿ, ನೀವು ಇದಕ್ಕಿಂತ ಎಗರಿಸೋಕೆ ಹೋಗ್ಬೇಡ್ರಿ. ಸೊ 21 ಮೈನಸ್ 30 ಪ್ಲಸ್ 7 ಪ್ಲಸ್ 2 0 ಪ್ಲಸ್ 0 ಪ್ಲಸ್ 0 ಪ್ಲಸ್ 0 34 ಪ್ಲಸ್ ಮೈನಸ್ 48 ಪ್ಲಸ್ 14 ಪ್ಲಸ್ 0. ದೆನ್ 12 ಮೈನಸ್ 12 ಪ್ಲಸ್ 0 ಪ್ಲಸ್ 0 8 ಮೈನಸ್ 24 ಪ್ಲಸ್ 14 ಪ್ಲಸ್ 2. ನೆಕ್ಸ್ಟು 23 ಮೈನಸ್ 30 ಪ್ಲಸ್ 7 ಪ್ಲಸ್ 0 34 ಮೈನಸ್ 48 ಪ್ಲಸ್ 14 ಪ್ಲಸ್ 0 0 ಪ್ಲಸ್ 0 ಪ್ಲಸ್ 0 ಪ್ಲಸ್ 0 55 ಮೈನಸ್ 40 78 ಪ್ಲಸ್ 21 ಪ್ಲಸ್ 2. ಲಾಸ್ಟಿಗೆ ಇದನ್ನೆಲ್ಲ ಬರೆದಾದ್ಮೇಲೆ 0 0 ಹಾಕ್ಬಿಡ್ರಿ. ರೈಟ್ 0 0 0 0 0 0 0 0 0 hence it is proved. ಓಕೆನಾ? ಸಾಲ್ ಓಕೆ? ಅಳಿಸ್ಲಾ? ಕಾಣಿಸಿದೆಯಾ? ನೋಡಿ, ಒಂದೊಂದು ಸಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂದಾಗ ಈ ಥರ ಕೇಳ್ಬಿಡ್ತಾರೆ ಪೇಪರಲ್ಲಿ. ನೀನು ಥಿಂಕೇ ಮಾಡೋಕ್ಕಾಗಲ್ಲ ಕ್ವಶನ್, ಇದನ್ನೇ ಈ ಥರನೇ ಬರುತ್ತೆ ಅಂತ ಕ್ವಶನ್ ನೋಡ್ಕೊಂಡು ಹೋಗಿರ್ತೀಯಾ, ಸಡನ್ನಾಗಿ ನೋಡೋ ಪ್ರೂವ್ ದಟ್ ಅಂತ ಕೊಟ್ಬಿಟ್ಟವನ. ಟ್ರಾನ್ಸ್ಪೋಸೇ ಬೇರೆ ಗೊತ್ತಲ್ವಾ? ಟ್ರಾನ್ಸ್ಪೋಸ್ ಇಸ್ ಡಿಫ್ರೆಂಟ್.